ಚೆನ್ನಾಗಿದೆ ಮೂವಿ, ಒಳ್ಳೆ ಮಾರಲ್ ಇದೆ. ಕೆಟ್ಟ ಅಭ್ಯಾಸ ಮಾಡಬಾರ್ದು ಅನ್ನೋದು ಚೆನ್ನಾಗಿದೆ. ಯಾವ ಥರ ಅಂತ ಮೂವಿ ಒಳ್ಳೆ ಮಾರಲ್ ಇದೆ. ಕೆಟ್ಟ ಅಭ್ಯಾಸ ಮಾಡಬಾರ್ದು ಅನ್ನೋದು ಚೆನ್ನಾಗಿದೆ. ಯಾವ ಥರ ಅಂತ ಈ ಕಾಲಕ್ಕೆ ತಕ್ಕಂಗೆ ಎಲ್ಲ ಸ್ಟೋರಿ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಮೂವಿ. ಚೆನ್ನಾಗಿದೆ ಸರ್ ಮೂವಿ. ರವಿಚಂದ್ರನ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಹೊಸ ಹುಡುಗಿ ಯಾರು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಸೂಪರ್ ಆಗಿದೆ. ಒಂದು ಹಾಡು, ಒಂದು ಫೈಟ್ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಎಲ್ಲ ಚೆನ್ನಾಗಿ, ಸ್ಟೋರಿ ಚೆನ್ನಾಗಿದೆ, ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಾನು ಒಂದು ಫಿಲ್ಮ್ ಪ್ರೊಡ್ಯೂಸರು, ಸೊ ನೈಸ್, ಈಸ್ ಟ್ರೈಡ್ ವೆರಿ ಗುಡ್. ಹೀರೋಯಿನ್ನು ಸ್ವಲ್ಪ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಗುಡ್. ಸೂಪರ್ ಆಗಿದೆ, ಒಳ್ಳೆ ಮೆಸೇಜ್ ಇದೆ ಸರ್. ಈಗಿನ ಜನಕ್ಕೆ, ಯುವಕರಿಗೆ ಏನೆಲ್ಲ ಸಮಸ್ಯೆ ಇದೆ, ಬಿಟ್ಟಿದೆ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅದ್ಭುತವಾದಂಥ ಮೆಸೇಜ್, ಸಂದೇಶ ಇದೆ ಸರ್. ಜನರೇಷನ್ ಇನ್ಫಾರ್ಮೇಶನ್ ಆಲ್ ಆ ಥರ ಟೆಂಪ್ಟೇಷನ್ಸು ಅದೆಲ್ಲ ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ದೇ ಗೆಟ್ ರೂಯಿನ್ ಬಿಕಾಸ್ ಆಫ್ ದ್ಯಾಟ್. ಸೊ ಅದ್ರ ಬಗ್ಗೆ ಮೆಸೇಜ್ ಇದೆ. ಥ್ಯಾಂಕ್ಸ್. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಕ್ಚುಲಿ ಬಂದುಬಿಟ್ಟು ಇವಾಗ ಹುಡುಗರು, ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರೆಲ್ಲ ತುಂಬ ಎಣ್ಣೆ ಹೊಡೆಯೋದಾಗಲಿ, ಸ್ಮೋಕ್ ಮಾಡೋದಾಗಲಿ, ಅದ್ರ ಬಗ್ಗೆ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಮೂವಿ. ಹೆಂಗೆ ಕೆಟ್ಟೋಗ್ತಾ ಇದ್ದಾರೆ, ಆ ಥರ ಟೆಂಪ್ಟೇಷನ್ಸು ಅದೆಲ್ಲ ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ದೇ ಗೆಟ್ ರೂಯಿನ್ ಬಿಕಾಸ್ ಆಫ್ ದ್ಯಾಟ್. ಸೊ ಅದ್ರ ಬಗ್ಗೆ ಮೆಸೇಜ್ ಇದೆ. ಥ್ಯಾಂಕ್ಸ್. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಕ್ಚುಲಿ ಬಂದುಬಿಟ್ಟು ಇವಾಗ ಹುಡುಗರು, ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರೆಲ್ಲ ತುಂಬ ಎಣ್ಣೆ ಹೊಡೆಯೋದಾಗಲಿ, ಸ್ಮೋಕ್ ಮಾಡೋದಾಗಲಿ, ಅದ್ರ ಬಗ್ಗೆ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಮೂವಿ. Yes, sir. I saw this movie. Actually, in this real life, what is happening is everybody has become a fashion. Smoking has become a fashion. Actually, everybody should take care of their health. Smoking and injury is very, very, very bad. In this movie, they have shown the reality, what is happening. Most of them are very addicted. They have to stop it. In this movie, it is clearly shown. She has done very good acting in this movie. They have shown everything. What is life? How people are surviving now. They're earning good money, but they're spoiling the money by going into this alcohol and bad habits. This movie has shown everybody. After watching this movie, I want the people to change. It's good for everybody and for the nation. Thank you, sir. It's a nice movie. Well, I really enjoyed this movie, Tapasya, and it gives us the message. It tells us as to how the drug and alcoholism can destroy the humanity, the young people, particularly the youth. And it also underlines the importance of a mentor in somebody's life. If somebody is off the track, if somebody is misguided, then we need a particular mentor. As in this particular movie, we have seen that Dr. Ravichandran played a very good role of a mentor as Professor Badnathan. So overall, I like this movie very much, and I believe that more and more people would like to watch this movie, and I wish all the best to the release of this movie. Thank you. ಇದು ತಪಸ್ಯ ಅಂತ ಒಳ್ಳೆ ಚೆನ್ನಾಗಿ ಬಂದಿದೆ ಮೂವಿ. ಹೀರೋಯಿನಿ ಅಂತೂ ಅಲ್ಟಿಮೇಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ, ಮತ್ತೆ ಒಳ್ಳೆ ಮೆಸೇಜ್ ಅದು. ಇವತ್ತು ಸಮಾಜದಲ್ಲಿ ಯೂತ್ ಮತ್ತೆ ಮಾಡೆಲ್ಸ್ ಎಲ್ಲ ದುಡ್ಡಿಗೆ ಅವರು ಮಾಡ್ಲಿಂಗ್ ಅಂತ ಹೋಗ್ಬಿಟ್ಟು ಯಾವ್ಯಾವ ತಪ್ಪು ದಾರಿಯಲ್ಲಿ ಹೋಗ್ತಾರಂತ ಒಂದು ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಎಸ್ಪೆಷಲಿ ರವಿಚಂದ್ರನ್ ಸರ್ ಕೂಡ ಅಲ್ಟಿಮೇಟ್ ಆಗಿ ಅವರು ಹೇಳ್ತಕ್ಕಂಥ ಡೈಲಾಗು ಮತ್ತೆ ಅವರು ಒಂದು ಸಮಾಜಕ್ಕೆ ಕೊಡ್ತಕ್ಕಂಥ ಮೆಸೇಜ್ ಬಹಳ ಚೆನ್ನಾಗಿದೆ. ರವಿಚಂದ್ರನ್ ಸರ್ ಒಂದು ಡಿಫ್ರೆಂಟ್ ಆಕ್ಟ್ ಮಾಡಿದ್ದಾರೆ ಅದಲ್ಲದೆ. ಮತ್ತೆ ಈ ಮೂವಿಯಲ್ಲಿ ಓವರ್ ಆಲ್ ಆಗಿ ಎಲ್ಲಾ ರೀತಿ ಯೂತ್ಗೆ ಮಾತ್ರ ಒಂದು ಗುಡ್ ಮೆಸೇಜ್. ಇವತ್ತು ಯೂತ್ ರಾಂಗ್ ರೂಟಿ ಬಹಳ ಮಂದಿ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ದುಡಿಯಕ್ಕೆ ದುಡ್ಡು ದುಡಿತಾರೆ, ಬಟ್ ಆ ದುಡ್ಡನ್ನು ಸರಿಯಾಗಿ ಸೇವ್ ಮಾಡ್ಕೊಳ್ಳಾರ್ದು ಯಾವ ರೀತಿ ರಾಂಗ್ ರೂಟ್ಗೆ ಹೋಗಿ ಡ್ರಿಂಕ್ಸ್, ಅದು ಡ್ರಗ್ಸ್, ಅದು ಬ್ಯಾಡ್ ಹ್ಯಾಬಿಟ್ಗೆ ಹೋಗಿ ಯಾವ ತಮ್ಮ ಲೈಫ್ ಹಾಳು ಮಾಡ್ಕೊಂತ ಇದ್ದಾರೆ ನೀಟಾಗಿ ಮೂವಿಯಲ್ಲಿ ತೋರಿಸಿದ್ದಾರೆ. ಪ್ರತಿಯೊಂದು ಯೂತ್ ಕಂಪಲ್ಸರಿ ಫ್ಯಾಮಿಲಿ ಯೂತ್ ಸಮೇತ ಬಂದು ನೋಡ್ಬೇಕಂತ ಮೂವಿ ಇದು ಬಹಳ ಚೆನ್ನಾಗಿದೆ. ನಮ್ಮ ಜುಲೈ 3ಕ್ಕೆ ಓವರ್ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ಅಂತ. ಚೆನ್ನಾಗಿದೆ, ಬಂದು ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಈಗಿನ ಜನರೇಷನ್ಗೆ ತಕ್ಕಂಗೆ ಮೂವಿ ತೆಗ್ದವ್ರೆ, ಮಸ್ತಾಗಿದೆ. ಯಾಕಂದ್ರೆ ಇವಾಗ ಆಗ್ತಾ ಇರೋ ರೇಪು ಅದು ಇದೆಲ್ಲ ನೋಡಿದ್ರೆ ಈ ಮೂವಿಗೆ ಕರೆಕ್ಟಾಗಿ ಶೂಟ್ ಆಗುತ್ತೆ. ಸೊ ಈ ಮೂವಿ ಕತೆ ಚೆನ್ನಾಗಿ ಬಂದಿದೆ. ಇದೇ ತರ ಮುಂದೆ ಚೆನ್ನಾಗಿರೋ ಮೂವಿನ ತೆಗೀಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಯಾಕಂದ್ರೆ ಇವಾಗ ಪಬ್ಲಿಕ್ ಇರೋದೇ ಈ ತರ ಜನ ಚೇಂಜ್ ಆಗಬೇಕು. ಈ ಚೇಂಜ್ ಆಗೋದಕ್ಕೆ ಮೂವಿ ತೆಗ್ದಿದ್ದಾರೆ, ಸೂಪರ್ ಆಗಿ ಬಂದಿದೆ. ಹಾಗೆ ರವಿಚಂದ್ರನ್ ಸರ್ ತುಂಬಾ ಚೆನ್ನಾಗಿ ಕತೆ ತೆಗ್ದಿದ್ದಾರೆ. ಅಷ್ಟೇ ಸರ್. ತಪಸ್ಯ ಅಂತ ಕನ್ನಡ ಫಿಲಮ್ ತುಂಬಾ ಚೆನ್ನಾಗಿದೆ. ರವಿಚಂದ್ರನ್ ಅವರು ಆಕ್ಟ್ ಮಾಡಿದ್ದು
ಈಗಿನ ಕಾಲದ ಜನ್ರೇಷನ್ಗೆ ತಕ್ಕ ಫಿಲಮ್ ಇದು. ಹುಡುಗಿರಾಗ್ಲಿ ಹುಡುಗರಾಗ್ಲಿ ಸೊ ಅದು ದುಡ್ಡುಗೋಸ್ಕರ ಏನೇನೋ ಮಾಡ್ಕೊಂತವ್ರೆ. ಸೊ ಅದಕ್ಕಾಗಿ ಸ್ವಲ್ಪ ಲಿಮಿಟಲ್ಲಿ ಇರಲಿ. ಈ ಫಿಲಮ್ ನೋಡ್ಬಿಟ್ಟು ನಾನು ಹಂಗೆ ಇದ್ದೆ. ಫಿಲಮ್ ನೋಡ್ಬಿಟ್ಟು ಮತ್ತೆ ನಾನು ಇವಾಗ ಚೇಂಜ್ ಆಗೋಣ ಅನ್ಕೊಂಡಿದ್ದೀನಿ. ಸೊ ನಂಗೆ ತುಂಬ ಇಷ್ಟ ಆಯಿತು. ನೀವೆಲ್ಲ ನೋಡ್ಬೇಕಂತ ನಾನು ಆಸೆ ಪಡ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು.